ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಇದು ಅಂಗಡಿಗಳಲ್ಲೂ ಸಹ ಸಿಗುತ್ತೆ. ನಾವು ಮನೇಲಿ ಇದನ್ನು ಹೆಲ್ತಿಯಾಗಿ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಇಲ್ಲಿ ನಾವು ಮುಕ್ಕಾಲು ಓಲಷ್ಟು ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಹಿಂದ್ಗಡೆ ಇರ್ತಕ್ಕಂಥ ಲೇಯರ್ನ ನಾವು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಅದನ್ನು ತೆಕ್ಕೊಂಡ್ರೆ ಇದು ವೈಟ್ಗೆ ಕಲರ್ ಸಖತ್ತಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅಷ್ಟೇ ತಗೊಂಡ ನಂತರ ಇದನ್ನು ಕಾಯಿನ ಈ ಥರ ಉದ್ದುದ್ದಕ್ಕೆ ನಾವು ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿಕೊಂಡ್ರೆ ಅದು ನೀಟಾಗಿ ಎಲ್ಲ ಗ್ರೈಂಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ಇದನ್ನು ಮತ್ತೊಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ವಾಶ್ ಮಾಡ್ಕೊಂಡ ನಂತರ ಅದನ್ನು ಇನ್ನೊಂದು ಬಟ್ಟೆ, ಒಣ ಬಟ್ಟೆನ ತೊಗೊಂಡು ಆ ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ನೀರೆಲ್ಲ ಹೋಗೋ ತನಕ ಇದನ್ನು ಒರೆಸ್ಕೋಬೇಕಾಗುತ್ತೆ. ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡ ನಂತರ ಅದನ್ನು ಮತ್ತೆ ನಾವು ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೋಬೇಕು. ಜಾರ್ಗೆ ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಗ್ರೈಂಡ್ ಮಾಡ್ಕೊಂಡ ನಂತರ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಕಾಯಿ ಹಾಲೆಲ್ಲ ಬಿಟ್ಕೊಂಡಿರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಕಾಯಿ ಹಾಲು ತೆಗಿಬೇಕಂದ್ರೆ ಸ್ವಲ್ಪನೇ ಎತ್ಕೊಂಡು ಈ ಥರ ಹಿಂಡಿ ಅದನ್ನು ಕಾಯಲ್ಲೆಲ್ಲ ತೆಗ್ದಾಕಬೇಕಾಗುತ್ತೆ. ಸೊ ತಗೊಂಡ್ರೆ ಅದು ಸ್ವಲ್ಪ ಡ್ರೈ ಆಗುತ್ತೆ ಅಷ್ಟೇ. ನಂತರ ಇದನ್ನು ಡ್ರೈ ಮಾಡಿಕೊಂಡು ಮತ್ತೊಂದು ಕಡಾಯಿನ ಇಟ್ಟು ಕಡಾಯಿಗೆ ನಾವು ಎಣ್ಣೆ ತುಪ್ಪ ಏನೂ ಸಹ ಹಾಕ್ದೇ ಡ್ರೈ ಆಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಷ್ಟು ಲೋ ಫ್ಲೇಮಲ್ಲಿ ಇಡ್ತೀವೋ ಅಷ್ಟು ಚೆನ್ನಾಗಿ ಇದು ಬರುತ್ತೆ. ಸೊ ಹಂಗಾಗಿ ಲೋ ಫ್ಲೇಮಲ್ಲಿಟ್ಟು ಇದನ್ನು ಒಂದು ಕಾಲು ಗಂಟೆ ಆದ್ರೂ ಇದನ್ನು ಹುರ್ಕೋಬೇಕಾಗುತ್ತೆ. ಹಿಂಗೆ ಮಾಡಿಕೊಂಡ್ರೆ ಅದು ನಮ್ಮದು ಕೊಕೊನಟ್ ಡೆಸಿಕೇಟೆಡ್ ಪೌಡರು ಪರ್ಫೆಕ್ಟಾಗಿ ಆಗುತ್ತೆ. ಸೊ ನೋಡಿ, ಇದನ್ನು ನಾವು ಮಧ್ಯೆ ಕೈಯಲ್ಲಿ ಮುಟ್ಟು ನೋಡ್ಕೊಳ್ತಾ ಇರಬೇಕಾಗುತ್ತೆ. ಯಾಕಂದರೆ ಇದನ್ನು ಕೈಯಲ್ಲಿ ಮುಟ್ಟು ನೋಡಿದಾಗ ಅದು ಆಯಿಲಿ ಥರ ಇರಬೇಕು. ಹಾಗಾದರೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ. ಇದಾದಮೇಲೆ ಸ್ವಲ್ಪ ಹೊತ್ತು ತೆಗೆದಿಟ್ಟು ಫ್ಯಾನೆಲ್ಲ ಆರಾಕ್ಬಿಟ್ರೆ ಡ್ರೈ ಆಗುತ್ತೆ. ಸೊ ಇದೇ ನಮ್ಮ ಕೊಕೊನಟ್ ಡೆಸಿಕೇಟೆಡ್ ಪೌಡರ್ ಆಗಿರುತ್ತೆ. ಇದನ್ನು ಆರಾಮಾಗಿ ನಾವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬಹುದು. ನಾವು ಯಾವಾಗೆಲ್ಲ ಸ್ವೀಟ್ ಮಾಡ್ತೀವೋ ಅಥವಾ ಏನಾದರೂ ಸಾಂಬಾರು ಮಾಡಿದಾಗ ಸಡನ್ನಾಗಿ ನಾವು ಕಾಯಿ ತಂದು ರುಬ್ಬ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದಾಗ ಇದನ್ನು ನಾವು ಹಾಕೋಬಹುದು. ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ನೀವು ಸಹ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.